ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 1. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನೇನು ತಪ್ಪು ಮಾಡಿದ್ದೇನೆ? ನನ್ನನ್ನು ಎಲ್ಲಿ ಕರೆದೊಯ್ತಾ ಇದ್ದೀರಾ? ಈ ಕತ್ತಲ ಹಾದಿಯಲ್ಲಿ ಅವಳ ದನಿ ನಡುಗ್ತಾ ಇತ್ತು. ಕಣ್ಣೀರು ಕೆನ್ನೆಯ ಮೇಲೆ ಹರಿತಾ ಇದ್ರು. ಅವಳ ಧ್ವನಿಯಲ್ಲಿದ್ದ ಆತಂಕ ಆ ನಿರ್ಜನ ಪ್ರದೇಶದಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಅವಳ ಕೈಗಳನ್ನು ಬಲವಾಗಿ ಹಿಡಿದಿದ್ದ ಆ ಗಟ್ಟಿ ಮುಟ್ಟಿನ ಮಹಿಳೆಯರಲ್ಲಿ ಒಬ್ಬಳು ನಿರ್ಧಾಯಕವಾಗಿ ನಕ್ಕು, ನೋಡು ಹುಡುಗಿ, ಅನಗತ್ಯವಾಗಿ ಕೂಗಾಡಿ ಶಕ್ತಿ ಕಳ್ಕೊಂಬೇಡ. ನಮ್ಮ ಒಡೆಯ ಅಂದರೆ ನಮ್ಮ ಬಾಸ್ ಆಜ್ಞೆಯನ್ನು ಮೀರುವ ಧೈರ್ಯ ನಮಗಿಲ್ಲ. ಸುಮ್ಮನೆ ಬಂದರೆ ನಿನಗೆ ಒಳ್ಳೆಯದು, ಇಲ್ದಿದ್ರೆ ಕಠಿಣವಾಗಿ ನಡ್ಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಸಿದ್ಲು. ಆದರೆ ನಿಮ್ಮ ಬಾಸ್ ಯಾರು? ನಾನು ಯಾರಿಗೆ ದ್ರೋಹ ಮಾಡಿದ್ದೀನಿ ಅಂತ ಅವಳು ಅಸಹಾಯಕತೆಯಿಂದ ಪ್ರಶ್ನಿಸಿದ್ಲು. ಆ ಪ್ರಶ್ನೆಗಳಿಗೆ ಉತ್ತರಿಸುವ ಅಧಿಕಾರ ನಮಗಿಲ್ಲ. ಕೊಟ್ಟ ಕೆಲಸ ಮುಗಿಸುವುದಷ್ಟೇ ನಮ್ಮ ಧರ್ಮ ಎನ್ನುತ್ತಾ ಆ ಮಹಿಳಾ ಭದ್ರತಾ ಸಿಬ್ಬಂದಿ ಅವಳನ್ನು ಮುಂದಕ್ಕೆ ತಳ್ಳಿದ್ರು. ಹೋರಾಡಿ ಕಿರಿಚಿ ಅವಳಿಗೆ ಸಂಪೂರ್ಣ ಸುಸ್ತಾಗಿತ್ತು. ರೇಷ್ಮೆಯಂತಿದ್ದ ಅವಳ ಮುಂಗುರುಳುಗಳು ಗಾಳಿಗೆ ಕೆದರಿ ಮುಖವನ್ನು ಮುಚ್ಚಿದ್ವು. ಕಣ್ಣಿನ ಕಾಡಿಗೆ ಕಣ್ಣೀರಿನಲ್ಲಿ ಕರಗಿ ಕೆನ್ನೆಯ ಮೇಲೆ ಕಪ್ಪು ಗೆರೆಗಳನ್ನು ಮೂಡಿಸಿತ್ತು. ಸುಡುವ ಬಿಸಿಲು ಮತ್ತು ಆತಂಕದಿಂದ ಅವಳ ಬಿಳಿ ಮುಖ ಸಂಪೂರ್ಣ ಕೆಂಪಗಾಗಿತ್ತು. ಗಂಟಲು ಒಣಗಿ ಮುಳ್ಳಿನಂತಾಗಿತ್ತು. ಇನ್ನೂ ಇವರನ್ನು ಎದುರಿಸಲು ತನ್ನಿಂದ ಸಾಧ್ಯವಿಲ್ಲ ಎಂದು ಅರಿತು ಅವಳು ಮೌನವಾಗಿ ಶರಣಾದ್ಲು. ಆ ಇಬ್ಬರು ಮಹಿಳೆಯರು ಅವಳನ್ನು ಬಲವಂತವಾಗಿ ಒಂದು ಕಪ್ಪು ಐಷಾರಾಮಿ ಕಾರ್ನೊಳಗೆ ಕೂರಿಸಿದ್ರು. ಅವಳ ಹೆಸರು ಅನ್ವಿತಾ. ಯಾವುದೇ ಹಿನ್ನೆಲೆ ಇಲ್ಲದ ಕೇವಲ ಒಂದು ಹೆಸರಷ್ಟೇ ಇರುವಂತಹ ಒಂಟಿ ಹುಡುಗಿ. ತನಗೆ ತಿಳುವಳಿಕೆ ಬಂದಾಗಿನಿಂದ ಅವಳು ಬೆಳೆದದ್ದೆಲ್ಲ ಒಂದು ಪುರಾತನ ಆಶ್ರಮದಲ್ಲೇ. ಆದರೆ ಅವಳ ನಡಿಗೆ, ಗಾಂಭೀರ್ಯ ಮತ್ತು ಆಕರ್ಷಕ ರೂಪವನ್ನು ನೋಡಿದರೆ ಯಾವುದೋ ಮಹಾರಾಜರ ವಂಶದ ಕುಡಿಯೇನೋ ಎನ್ನುವಂತಿತ್ತು. ಸದ್ಯಕ್ಕೆ ಅವಳು ತನ್ನ ಜೀವನೋಪಾಯಕ್ಕಾಗಿ ನಗರದ ಒಂದು ಹಳೆಯ ಹಸ್ತಪ್ರತಿ ಗ್ರಂಥಾಲಯ ಮತ್ತು ಕೆಫೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ಲು. ಕಳೆದ ವಾರವಷ್ಟೇ ಅವಳ ಸ್ನಾತಕೋತ್ತರ ಪದವಿಯ ಫಲಿತಾಂಶ ಬಂದಿತ್ತು. ಇಡೀ ವಿಶ್ವವಿದ್ಯಾಲಯಕ್ಕೆ ಅವಳು ಪ್ರಥಮ ಸ್ಥಾನ ಗಳಿಸಿ ಚಿನ್ನದ ಪದಕವನ್ನು ಗೆದ್ದಿದ್ಲು. ಯಾವುದೇ ಕೋಚಿಂಗ್ ಇಲ್ಲದೆ ಕೇವಲ ಗ್ರಂಥಾಲಯದ ಪುಸ್ತಕಗಳನ್ನು ಓದಿ ಅವಳು ಸಾಧಿಸಿದ್ದ ಈ ಯಶಸ್ಸು ಎಲ್ಲರ ಕಣ್ಣನ್ನು ಕೆಂಪಗಾಗಿಸಿತು. ಸಾಮಾನ್ಯ ಹುಡುಗಿಯರಲ್ಲಿ ಇರಲಾರದ ಒಂದು ತೇಜಸ್ಸು, ಅಸಾಧಾರಣ ಬುದ್ಧಿಶಕ್ತಿ ಅವಳಲ್ಲಿತ್ತು. ಅದೇ ಈಗ ಅವಳಿಗೆ ಶಾಪವಾಯಿತೆ. ಅವಳನ್ನು ಅಪಹರಿಸಿದ ರಹಸ್ಯ ಬಾಸ್ ಯಾರೋ? ಆ ಐಷಾರಾಮಿ ಕಪ್ಪು ಕಾರು ಒಂದು ಬೃಹತ್ ಗಾತ್ರದ ಗಗನಚುಂಬಿ ಕಟ್ಟಡದ ಹಿಂಭಾಗದ ರಹಸ್ಯ ದ್ವಾರದಲ್ಲಿ ಬಂದು ನಿಲ್ಲುತ್ತೆ. ಕಾರಿನ ಬಾಗಿಲು ತೆರೆಯುತ್ತಿದ್ದಂತೆ ಆ ಮಹಿಳಾ ಭದ್ರತಾ ಸಿಬ್ಬಂದಿ ಪ್ರಜ್ಞೆ ಕಳೆದುಕೊಂಡಿದ್ದ ಅನ್ವಿತಾಳನ್ನು ಎತ್ಕೊಂಡು ನೇರವಾಗಿ ಅಲ್ಲಿಗೆ ಮೀಸಲಾಗಿದ್ದ ಖಾಸಗಿ ಲಿಫ್ಟ್ನೊಳಗೆ ಹೆಜ್ಜೆ ಇಟ್ಟಿದ್ರು. ಲಿಫ್ಟ್ ಅತ್ಯಂತ ವೇಗವಾಗಿ ಆ ಕಟ್ಟಡದ ಕೊನೆಯ ಮಹಡಿಯನ್ನು ತಲುಪಿ ನಿಂತಿತ್ತು. ಅವರು ಅವಳನ್ನು ಕರೆತಂದು ಅಲ್ಲಿದ್ದ ವಿಶಾಲವಾದ ಬೆಲೆಬಾಳುವ ಸೋಫಾದ ಮೇಲೆ ಮಲಗಿಸಿದ್ರು. ಆ ಇಡೀ ಮಹಡಿಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಂತಹ ನಿಶಬ್ದ ಆವರಿಸಿತ್ತು. ಆ ಮೌನವೇ ಅಲ್ಲಿ ಏನೋ ಅಪಾಯ ಕಾಯುತ್ತಿದೆ ಎಂಬಂತಹ ಒಂದು ಮುನ್ಸೂಚನೆಯನ್ನು ನೀಡ್ತಿತ್ತು. ಇದ್ದಕ್ಕಿದ್ದಂತೆ ಇನ್ನೊಂದು ಬದಿಯಲ್ಲಿದ್ದ ಗಾಜಿನ ಲಿಫ್ಟ್ನ ದ್ವಾರಗಳು ತೆರೆದುಕೊಂಡವು. ಹೆಜ್ಜೆಯ ಸದ್ದಿನೊಂದಿಗೆ ಗಾಂಭೀರ್ಯದಿಂದ ಅವನು ಒಳಗೆ ನಡೆದು ಬರ್ತಾನೆ. ಅವನ ಹಿಂದೆ ನೆರಳಿನಂತೆ 4 ಜನ ಸಶಸ್ತ್ರ ಅಂಗರಕ್ಷಕರು ಕೂಡ ಬರ್ತಾ ಇದ್ದಾರೆ. ಅವನ ಕಣ್ಣುಗಳು ಸೋಫಾದ ಮೇಲೆ ಅರೆಪ್ರಜ್ಞಾವಸ್ಥೆಯಲ್ಲಿ ಅನ್ವಿತಾಳ ಮೇಲೆ ಬೀಳ್ತವೆ. ಇವಳು ಯಾಕೆ ಈ ಸ್ಥಿತಿಯಲ್ಲಿದ್ದಾಳೆ? ಅವನ ಕಟುವಾದ ಗಂಭೀರ ಧ್ವನಿ ಇಡೀ ಹಾಲ್ನಲ್ಲಿ ಪ್ರತಿಧ್ವನಿಸಿತು. ಆ ಧ್ವನಿಯಲ್ಲಿದ್ದ ಕೋಪಕ್ಕೆ ಅಲ್ಲಿದ್ದ ಇಬ್ಬರು ಮಹಿಳಾ ಸಿಬ್ಬಂದಿ ಭಯದಿಂದ ನಡುಗಿದ್ರು. ಕ್ಷಮಿಸಿ ಬಾಸ್, ನಾವು ಇವಳನ್ನು ಕರೆತರುವಾಗ ವಿಪರೀತವಾಗಿ ಕಿರುಚಾಡಿ ಅರುಚಾಡಿ ಪ್ರತಿಭಟಿಸ್ತಿದ್ಲು. ಆ ಆತಂಕದಲ್ಲೇ ಪ್ರಜ್ಞೆ ತಪ್ಪಿ ಅವಳೇ ಬಿದ್ದಿದ್ದಾಳೆ ಎಂದು ಅವರಲ್ಲಿ ಒಬ್ಬಳು ಧೈರ್ಯ ಮಾಡಿ ಉತ್ತರಿಸಿದ್ಲು. ಹಾಗಾದರೆ ಇನ್ನೂ ನೋಡ್ತಾ ನಿಂತಿದ್ದೀರಾ? ತಕ್ಷಣ ಅವಳನ್ನು ಹೆಬ್ಬಿಸಿ ಅವಳನ್ನು ಎಚ್ಚರಿಸಲು ನಾನು ಬೇರೆ ಏನನ್ನಾದರೂ ಕರೆಸಬೇಕಾ? ಅವನ ಧ್ವನಿ ಮತ್ತಷ್ಟು ತೀಕ್ಷ್ಣವಾಯಿತು. ಈಗಲೇ ಮಾಡ್ತೇವೆ ಬಾಸ್ ಎನ್ನುತ್ತಾ ಗಾಬರಿಯಿಂದ ಆ ಮಹಿಳೆ ಪಕ್ಕದಲ್ಲಿದ್ದಂತಹ ನೀರಿನ ಬಾಟಲಿಯನ್ನು ತಕ್ಕೊಂಡು ಅನ್ವಿತಾಳ ಮುಖಕ್ಕೆ ನೀರನ್ನು ಚಿಮುಕಿಸಿದ್ಲು. ಅನ್ವಿತಾ ಕಣ್ಣುಗಳನ್ನು ತೆರೆಯಲು ಪ್ರಯತ್ನಿಸಿದ್ಲಾದರೂ ಕೂಡ ತಲೆಯ ಭಾರಕ್ಕೆ ಮತ್ತು ಕಣ್ಣು ಮುಚ್ಚಿಕೊಂಡ್ಳು. ಅವಳ ನಿಶಕ್ತಿಯನ್ನು ನೋಡಿ ತಾಳ್ಮೆ ಕಳೆದುಕೊಂಡ ಆ ಬಾಸ್, ಏನು ನಾಟಕ ಇದು ಎನ್ನುತ್ತಾ ತಾನೇ ವೇಗವಾಗಿ ಮುಂದೆ ಬಂದು ಕೈಯಲ್ಲಿದ್ದ ತಣ್ಣೀರನ್ನು ಅವಳ ಮುಖದ ಮೇಲೆ ಸಂಪೂರ್ಣವಾಗಿ ಸುರಿತಾನೆ. ತಣ್ಣನೆಯ ನೀರಿನ ಸ್ಪರ್ಶಕ್ಕೆ ಅನ್ವಿತಾ ಒಮ್ಮೆಲೆ ದಪ್ಪನೆ ಎದ್ದು ಕುಳಿತುಕೊಳ್ತಾಳೆ.
ತಲೆ ಸಿಡಿಯುವಂತೆ ನೋವಾಗ್ತಿತ್ತು. ಕೈಗಳಿಂದ ಅಣಿಯನ್ನು ಒತ್ತಿ ಹಿಡಿದುಕೊಂಡು ಒಣಗಿದ ಗಂಟಲಿನಿಂದ ನೀರು, ದಯವಿಟ್ಟು ಸ್ವಲ್ಪ ನೀರು ಅಂತ ಹೇಳಿ ಅಸ್ಪಷ್ಟವಾಗಿ ಪಿಸುಗುಟ್ಟಿದ್ಲು. ಅಲ್ಲಿದ್ದ ಕಾವಲುಗಾರನೊಬ್ಬ ನೀರಿನ ಬಾಟಲಿಯನ್ನು ಅವಳ ಕಡೆಗೆ ಚಾಚಿದಾಗ ಆ ಬಾಸ್ ತನ್ನ ಕೈ ಸನ್ನೆಯಿಂದಲೇ ಅವನನ್ನು ತಡಿತಾನೆ. ಅವನು ಅನ್ವಿತಾಳ ಹತ್ರ ಬಂದು ಅವಳ ಗಲ್ಲವನ್ನು ತನ್ನ ಬಲವಾದ ಬೆರಳುಗಳಿಂದ ಹಿಡಿದು ಮೇಲಕ್ಕೆತ್ತಿದ್ದ. ಹೇ ಹುಡುಗಿ, ಮೊದಲು ನನ್ನ ಮುಖ ನೋಡು ಅಂತ ಹೇಳಿ ಗರ್ಜಿಸ್ತ. ಅನ್ವಿತಾ ನಿಧಾನವಾಗಿ ಕಣ್ಣುಗಳನ್ನು ಮೇಲಕ್ಕೆತ್ತಿ ಅವನ ಮುಖವನ್ನು ದಿಟ್ಟಿಸಿದ್ಲು. ಮರುಕ್ಷಣವೇ ಅವಳ ಕಣ್ಣುಗಳಲ್ಲಿ ನಂಬಲಾಗದ ಆಘಾತ ಮತ್ತು ತೀವ್ರ ಭೀತಿ ಎದ್ದು ಕಾಣಿಸ್ತಾ ಇತ್ತು. ಅವಳ ಬಾಯಿಯಿಂದ ಭಯದ ಆಕ್ರಂದನವೊಂದು ಜೋರಾಗಿ ಹೊರಹೊಮ್ಮಿತು. ಯಾರು ನೀನು? ನನ್ನಿಂದ ನಿನ್ಗೇನು ಬೇಕು? ಅವಳ ಕೆನ್ನೆಗಳನ್ನು ಅವನು ತನ್ನ ಬಲವಾದ ಬೆರಳುಗಳಿಂದ ಗಟ್ಟಿಯಾಗಿ ಇಸ್ಕಿಡಿದಾಗ ಅನ್ವಿತಾ ವೇದನೆಯಿಂದ ನರಳುತ್ತಾ ಕೇಳಿದ್ಲು. ಅವನು ಅವಳ ಮುಖವನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು, ನಾನು ಯಾರು ಅನ್ನೋದು ನಿನಗೆ ಶೀಘ್ರದಲ್ಲೇ ಅರ್ಥವಾಗ್ತದೆ. ಮೊದಲು ಸುಮ್ಮನೆ ಇಲ್ಲಿ ನಿನ್ನ ಕೈಯನ್ನು ಹಾಕು ಎನ್ನುತ್ತಾ ಅವಳ ಮುಂದೆ ಕೆಲವು ದಪ್ಪನೆಯ ಕಾಗದ ಪತ್ರಗಳನ್ನು ಎಸಿತಾನೆ. ಆ ಅರೆಪ್ರಜ್ಞಾವಸ್ಥೆ ಮತ್ತು ಆತಂಕದ ನಡುವೆಯೂ ಅನ್ವಿತಾ ಹೇಗೋ ಕಷ್ಟಪಟ್ಕೊಂಡು ಆ ಪತ್ರದ ಮೇಲಿದ್ದ ದಪ್ಪ ಅಕ್ಷರಗಳ ಶೀರ್ಷಿಕೆಯನ್ನು ಓದೋಕ್ಕೆ ಶುರು ಮಾಡಿದ್ಲು. ವಿವಾಹ ಪ್ರಮಾಣ ಪತ್ರ. ಅದನ್ನು ನೋಡ್ತಾ ಇದ್ದಂಗೆ ಅವಳ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿದಂತಾಯಿತು. ಇಡೀ ಜಗತ್ತೇ ಒಂದು ಕ್ಷಣ ಸುತ್ತಲಾರಂಭಿಸ್ತು. ಇದೇನು ಹುಚ್ಚುತನ? ನೀವ್ಯಾರು? ಇದೆಲ್ಲ ಏನಾಗ್ತಿದೆ? ತನಗಿಂತ ತುಸು ದೂರದಲ್ಲಿರುವಂತಹ ರಾಜಾಸನದಂತಹ ಭವ್ಯವಾದ ಕುರ್ಚಿಯ ಮೇಲೆ ಅತ್ಯಂತ ಗಾಂಭೀರ್ಯದಿಂದ ಅಹಂಕಾರದಿಂದ ಕುಳಿತಿದ್ದ ಆ ಯುವಕನನ್ನು ಅವಳು ದಿಟ್ಟಿಸಿ ನೋಡಿದ್ಲು. ಮಾತು ಕಡಿಮೆ ಮಾಡು, ಬೇಗ ಸಹಿ ಹಾಕು. ಅವನ ಧ್ವನಿ ಇಡೀ ಕೋಣೆಯಲ್ಲೇ ಗುಡುಗಿತ್ತು. ದಯವಿಟ್ಟು ನನ್ನನ್ನು ಹೋಗೋಕೆ ಬಿಡಿ. ನಾನೇನು ತಪ್ಪು ಮಾಡಿದ್ದೀನಿ? ನಿಮಗೂ ನನಗೂ ಎಂತಹ ಸಂಬಂಧ? ಪ್ಲೀಸ್. ಅನ್ವಿತಾ ಅಸಹಾಯಕತೆಯಿಂದ ಅವನ ಮುಂದೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾಳೆ. ನಿನ್ನ ಈ ಕಣ್ಣೀರಿನ ನಾಟಕಗಳನ್ನು ನೋಡಲು ನನಗೆ ಪುರುಸೊತ್ತಿಲ್ಲ. ಮರ್ಯಾದೆಯಿಂದ ಕಾಗದಕ್ಕೆ ಸಹಿ ಹಾಕು ಅಂದೆ ಎನ್ನುತ್ತಾ ಅವನ ಕೈಲಿದ್ದ ಪೆನ್ನನ್ನು ಅವಳ ಮುಂದಕ್ಕೆ ಎಸಿತಾನೆ. ಅನ್ವಿತಾಳಿಗೆ ಆತಂಕ ಮತ್ತು ಆಕ್ರೋಶ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಸಹಿ ಮಾಡೋದಿಲ್ಲ. ಕೇವಲ ಪರಿಚಯವೂ ಇಲ್ಲದಂಥ ಕ್ರೂರಿಯನ್ನು ನಾನು ಹೇಗೆ ಮದುವೆ ಆಗಲಿ? ಸಾಧ್ಯವೇ ಇಲ್ಲ ಎಂದು ಧೈರ್ಯ ಮಾಡಿ ಕೂಗಾಡಿದ್ಲು. ಅವನ ಮುಖದಲ್ಲಿ ಕ್ರೂರವಾದ ನಗು ಮೂಡಿತು. ನನ್ನ ಎದುರಲ್ಲೇ ವಾದ ಮಾಡುವಷ್ಟು ಧೈರ್ಯವೇ ನಿನಗೆ? ಧ್ರುವ, ಅವನು ಪಕ್ಕದಲ್ಲಿದ್ದ ತನ್ನ ಮುಖ್ಯ ಕಾವಲುಗಾರರನ್ನು ಕರೀತಾನೆ. ಧ್ರುವ ತಕ್ಷಣವೇ ಒಂದು ಟ್ಯಾಬನ್ನು ತೆಗಿತಾನೆ. ಅದನ್ನು ಹಿಡಿದುಕೊಂಡು ಮುಂದೆ ಬರ್ತಾನೆ. ಆ ಟ್ಯಾಬ್ನ ಪರದೆಯ ಮೇಲೆ ಯಾವುದೋ ಒಂದು ರಹಸ್ಯವಾದ ಕ್ಯಾಮರಾದ ನೇರ ದೃಶ್ಯಾವಳಿ ಮೀನ್ಸ್ ಲೈವ್ ಫುಟೇಜಸ್ ಅನ್ನೋದು ಆನ್ ಮಾಡಿ ಅನ್ವಿತಾಳ ಕಣ್ಣ ಮುಂದೆ ಹಿಡಿತಾರೆ. ಅದರಲ್ಲಿ ಕಾಣಿಸ್ತಿದ್ದ ದೃಶ್ಯವನ್ನು ನೋಡಿದ ಅನ್ವಿತಾಳ ಎದೆ ದಸಕ್ಕೆಂದಿತ್ತು. ಹೇ, ಏನು ಮಾಡ್ತಿದ್ದೀರ ನೀವು? ದಯವಿಟ್ಟು ಅವರಿಗೆ ಏನು ಮಾಡಬೇಡಿ, ಅವರನ್ನು ಬಿಟ್ಟುಬಿಡಿ ಪ್ಲೀಸ್. ಅನ್ವಿತಾ ಸಂಪೂರ್ಣವಾಗಿ ಧೃತಿಗೆಟ್ಟು ಓಡ್ ಹೋಗಿ ಅವಳ ಪಾದಗಳ ಬಳಿ ಕುಳಿತು ಅಳುತ್ತಾ ಬೇಡ್ಕೊಂಡ್ಳು. ಅವಳನ್ನು ಸಾಕಿ ಬೆಳೆಸಿದ್ದ ಆಶ್ರಮದ ಜನರನ್ನು ಯಾರೋ ಗಂತೋರಿಸಿ ಒತ್ತೆಯಾಳಾಗಿ ಇರಿಸ್ಕೊಂಡಿರುವ ದೃಶ್ಯವದು. ಸಮಯ ವ್ಯರ್ಥ ಮಾಡಬೇಡ. ಈ ಕ್ಷಣ ನೀನು ಸಹಿ ಹಾಕದಿದ್ರೆ ಮುಂದಿನ ಸೆಕೆಂಡ್ನಲ್ಲೇ ಆ ತೋಟಗಳು ಅವರ ದೇಹವನ್ನು ಸೀಳ್ಕೊಂಡು ಹೋಗ್ತವೆ ನೋಡು. ಅವನು ನಿರ್ದಯವಾಗಿ ಆದೇಶವನ್ನು ನೀಡ್ತಾನೆ. ಬೇಡ ಪ್ಲೀಸ್ ಪ್ಲೀಸ್ ನಿಲ್ಲಿಸಿ. ಅನ್ವಿತಾ ಅಳುತ್ತಾ ನಡುಗುವ ಕೈಗಳಿಂದ ಆ ಪೆನ್ನನ್ನು ಎತ್ಕೊಂಡು ವಿಧಿ ಇಲ್ಲದೆ ಆ ವಿವಾಹ ಪ್ರಮಾಣ ಪತ್ರದ ಮೇಲೆ ತನ್ನ ಸಹಿಯನ್ನು ಹಾಕ್ತಾಳೆ. ಬಹಳ ಒಳ್ಳೆಯದು. ಆ ಕಾಗದ ಪತ್ರಗಳನ್ನು ತೃಪ್ತಿಯಿಂದ ನೋಡಿದ ಅವನು ತಾನು ಲಟಪಟನೆ ಸಹಿ ಹಾಕಿದ್ದ ಅದನ್ನು ಧ್ರುವನ ಕೈಗಿಟ್ಟ. ತಕ್ಷಣ ಇದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ಕೊ. ಇವತ್ತು ರಾತ್ರಿ ಆಗೋಷ್ಟರಲ್ಲಿ ಲೀಗಲ್ ಆಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನೋದು ನನ್ನ ಕೈಯಲ್ಲಿ ಇರಬೇಕು. ಜಸ್ಟ್ ಇನ್ 16 hours ಅಂತ ಕಟುವಾಗಿ ಆಜ್ಞಾಪಿಸಿದ್ದ. ಖಂಡಿತ ಬಾಸ್, ಈಗಲೇ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತೇನೆ ಎನ್ನುತ್ತಾ ಧ್ರುವ ಅಲ್ಲಿಂದ ವೇಗವಾಗಿ ಹೊರ ನಡೀತಾನೆ. ಅವನು ತಿರುಗಿ ಅಲ್ಲಿಂದ ಮಹಿಳಾ ಸಿಬ್ಬಂದಿಯನ್ನು ನೋಡಿ, ಸಂಜೆಯೊಳಗೆ ಇವಳನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸಿ. ನನ್ನ ಬಿಸ್ನೆಸ್ ಮೀಟಿಂಗ್ ಮುಗಿಯೋಷ್ಟರಲ್ಲಿ ಇವಳು ರೆಡಿ ಆಗಿರಬೇಕು. ನಾನು ಕೆಳಗಿನ ಪಾರ್ಕಿಂಗ್ ಲಾಟ್ನಲ್ಲಿ ಇವಳನ್ನು ನೋಡಬೇಕು ಎಂದು ಆದೇಶಿಸಿ ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅಯ್ಯೋ, ಇದೆಲ್ಲ ಏನಾಗ್ತಿದೆ?
ಇವನು ಯಾರು, ಇವನು ಯಾಕೆ ಆದೇಶ ಮಾಡ್ತಿದ್ದಾನೆ? ಆದರೆ ಅನ್ವಿತಾ ಇನ್ನು ಆ ನೆಲದ ಮೇಲೆ ಮೊಣಕಾಲು ಮುರಿದು ಕುಳಿತುಕೊಂಡೇ ಇದ್ದಾಳೆ. ಅವಳಿಗೆ ತನ್ನ ಸುತ್ತಲೂ ಏನಾಗ್ತಿದೆ ಎಂಬುದೇ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಕನಸು ಕಾಣ್ತಿದ್ದಾಳೋ ನನಸೋ ಗೊತ್ತಿಲ್ಲ. ಬೆಳಗಿನವರೆಗೂ ಎಲ್ಲವೂ ಸಾಧಾರಣವಾಗಿತ್ತು. ಅವಳದೇ ಆದ ಒಂದು ಪುಟ್ಟ ಪ್ರಪಂಚ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಅಪರಿಚಿತನೊಬ್ಬ ಬಂದು ಅವಳು ಇಡೀ ಬದುಕನ್ನೇ ಕಸ್ದುಕೊಂಡ ಬಲವಂತವಾಗಿ ಮದುವೆಯಾಗಿ ಹೊರಟಿದ್ದಾನೆ ಅಂದರೆ ಅವಳ ಮೆದುಳು ಸಂಪೂರ್ಣವಾಗಿ ಮರಗಟ್ಟು ಹೋಗಿದೆ. ಎದ್ದೇಳಿ ಮೇಡಮ್ ಬನ್ನಿ, ಆ ಮಹಿಳಾ ಸಿಬ್ಬಂದಿ ಅಂದರೆ ಆ ಬಾಡಿಗಾರ್ಡ್ ಅವಳನ್ನು ಕೈ ಹಿಡಿದು ಎಬ್ಬಿಸಿ ಪಕ್ಕದಲ್ಲಿದ್ದ ಒಂದು ಅತಿ ಐಷಾರಾಮಿ ಡ್ರೆಸ್ಸಿಂಗ್ ಕೋಣೆಗೆ ಕರೆದೊಯ್ದ. ಅಲ್ಲಿ ಅತ್ಯಂತ ದುಬಾರಿ ವಸ್ತ್ರಾಭರಣಗಳು, ಕಾಲಿಗೆ ಹಾಕುವ ಪಂಜಾನಿಗಳಿಂದ ಹಿಡಿದು ತಲೆಗೆ ಇಡುವ ಆಭರಣಗಳವರೆಗೆ ಎಲ್ಲವನ್ನ ಮುಂಚಿತವಾಗಿ ಸಿದ್ಧಪಡಿಸಲಾಗಿತ್ತು. ನೀರು, ದಯವಿಟ್ಟು ಸ್ವಲ್ಪ ನೀರು ಕೊಡಿ. ಅನ್ವಿತಾ ಅಸಹಾಯಕ ಕಣ್ಣುಗಳಿಂದ ಅವರ ಮುಖ ನೋಡಿದ್ಲು. ಈ ಬಾರಿ ಅವರಲ್ಲೊಬ್ಬಳಿಗೆ ದಯೆ ಬಂದು ತಕ್ಷಣವೇ ನೀರಿನ ಲೋಟವನ್ನು ಮುಂದಿಟ್ಲು. ಅನ್ವಿತಾ ಗಂಟಲನ್ನು ಒಣಗೋಗಿದ್ರಿಂದ ಆ ನೀರನ್ನು ಸಂಪೂರ್ಣವಾಗಿ ಕುಡಿದು ಮುಗಿಸ್ತಾಳೆ. ಅವರು ಅವಳಿಗೆ ಧರಿಸಲು ಅತ್ಯಂತ ಸರಳವಾದ ಆದರೆ ಜಗತ್ತಿನ ಪ್ರಸಿದ್ಧ ಬ್ರ್ಯಾಂಡ್ನ ಅತ್ಯಂತ ದುಬಾರಿ ಉಡುಪೊಂದನ್ನು ನೀಡಿದರು. ಅನ್ವಿತಾ ನಿಶಕ್ತಿಯಿಂದಲೇ ಆ ಉಡುಪನ್ನು ಧರಿಸ್ತಾಳೆ. ಇಲ್ಲಿ ಯಾರನ್ನ ಏನೇ ಕೇಳಿದ್ರು ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ವಲ್ಪನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಯಾಕಂದರೆ ಯಾರು ಏನು ಹೇಳ್ತಾ ಇರಲಿಲ್ಲ. ಆದರೂ ಕೊನೆಯ ಪ್ರಯತ್ನದಂತೆ ಕಣ್ಣೀರು ತುಂಬಿದ ದನಿಯಲ್ಲಿ ಮಹಿಳಾ ಸಿಬ್ಬಂದಿ ಒಬ್ಬರನ್ನ ಕೇಳ್ತಾಳೆ, ದಯವಿಟ್ಟು ಹೇಳಿ, ಆ ವ್ಯಕ್ತಿ ಯಾರು? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ದೀರಾ? ನಾನೀಗ ಎಲ್ಲಿದ್ದೀನಿ? ಇದೆಲ್ಲ ಯಾಕೆ ನಡೀತಾ ಇದೆ? ಕ್ಷಮಿಸಿ ಮೇಡಮ್, ನಿಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡೋಕ್ಕೆ ಅನುಮತಿ ಇಲ್ಲ ಎಂದು ಆ ಕಾವಲುಗಾರ್ತಿ ತಣ್ಣಗುತ್ತರಿಸಿದ್ಲು. ಅನ್ವಿತಾ ಬೇಸರದಿಂದ ನಿಟ್ಟುಸಿರು ಬಿಟ್ಟು ಆ ಮಹಿಳಾ ಅನ್ವಿತಾಳ ರೇಷ್ಮೆಯಂತಹ ಕೂದಲನ್ನು ನಿಧಾನವಾಗಿ ಬಾಚಿ ಸುಳ್ಳಿಯಾಗಿ ಎಣಿಯಲು ಆರಂಭಿಸ್ತಾಳೆ. ತದನಂತರ ಅವಳ ಮುಖಕ್ಕೆ ಮೇಕಪ್ ಹಚ್ಚಲು ಮುಂದಾದಾಗ ಅನ್ವಿತಾ ತನ್ನ ಕೈಯನ್ನು ತಡೆದು, ಪ್ಲೀಸ್, ಈ ಕೆಮಿಕಲ್ ಪ್ರಾಡಕ್ಟನ್ನು ನನ್ನ ಮುಖಕ್ಕೆ ಹಚ್ಚಬೇಡಿ, ನನಗೆ ಇವುಗಳಿಂದ ಅಲರ್ಜಿ ಆಗ್ತದೆ ಎಂದ್ಲು ಅನ್ವಿತಾ. ಆದರೆ ಬಾಸ್ ಕೋಪ ಮಾಡ್ಕೊಳ್ತಾರೆ ಮೇಡಮ್. ಆ ಮಹಿಳೆ ಹಿಂಜರಿದ್ಲು. ಪರವಾಗಿಲ್ಲ, ಇನ್ನು ಕೆಲವೇ ನಿಮಿಷಗಳಲ್ಲಿ ನನ್ನ ಮೇಕಪ್ಪನ್ನು ನಾನೇ ಲಘುವಾಗಿ ಮಾಡ್ಕೊಳ್ತೀನಿ. ಅಲ್ಲಿಯವರೆಗೆ ಸ್ವಲ್ಪ ದಯವಿಟ್ಟು ನನಗೆ ಸಮಯ ಕೊಡಿ ಅಂದ್ಲು ಅನ್ವಿತಾ. ಸರಿ ಮೇಡಮ್, ಹಾಗೆ ಮಾಡಿ, ಪರವಾಗಿಲ್ಲ ಅಂತ ಮಹಿಳೆಯರು ಪಕ್ಕಕ್ಕೆ ಸರಿತಾರೆ. ಅವರು ದೂರ ಸರಿಯುತ್ತಿದ್ದಂತೆ ಅನ್ವಿತಾ ಆ ಮೇಕಪ್ ಟೇಬಲ್ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ್ಳು. ಇಡೀ ದೇಹ ತೀವ್ರವಾದ ನೋವಿನಿಂದ ಮಿಸುಕಾಡಕ್ಕೆ ಶುರುವಾಯಿತು. ಆದರೆ ಆ ನೋವಿಗಿಂತಲೂ ಅವಳ ಮನಸ್ಸಿನಲ್ಲಿರುವಂತಹ ನೋವು ತುಂಬ ದೊಡ್ಡದಾಗಿತ್ತು. ಕಷ್ಟಪಟ್ಟು ಓದಿ ಇಡೀ ಯೂನಿವರ್ಸಿಟಿಗೆ ಟಾಪರ್ ಆಗಿ ತನ್ನ ಬದುಕನ್ನೇ ತಾನೇ ರೂಪಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರುವಂತಹ ಈ ಒಂಟಿ ಹುಡುಗಿ ನೂರಾರು ಕನಸುಗಳನ್ನ ಕಂಡು ಇಂದು ಒಂದೇ ಕ್ಷಣದಲ್ಲಿ ಒಡೆದ ಗಾಜಿನಂತೆ ಚೂರಾಗ್ತಿದ್ದಾಳೆ. ಬಾಸ್, ಮದುವೆಯ ಅಧಿಕೃತ ಪ್ರಮಾಣ ಪತ್ರ ನಮ್ಮ ಕೈ ಸೇರಿದೆ. ಧ್ರುವ ಅತ್ಯಂತ ಗೌರವದಿಂದ ಪ್ರಮಾಣ ಪತ್ರವನ್ನು ಅವನ ಮುಂದೆ ಇಟ್ಟ. ಒಳ್ಳೆಯದು, ಆದರೆ ಅವನ ಹಿನ್ನೆಲೆಯ ಬಗ್ಗೆ ನಿನಗೆ ಬೇರೆ ಏನಾದರೂ ಮಾಹಿತಿ ಸಿಗ್ತಾ? ಅವನು ತನ್ನ ಕಣ್ಣುಗಳನ್ನು ತೀಕ್ಷ್ಣಗೊಳಿಸಿ ಕೇಳ್ತಾ ಇದ್ದಾನೆ. ಇಲ್ಲ ಬಾಸ್, ಸದ್ಯಕ್ಕೆ ಹಳೆಯ ವಿವರಗಳಷ್ಟೇ ಇದೆ. ಆದರೆ ನಮ್ಮ ರಹಸ್ಯ ತಂಡ ಇನ್ನೂ ಕೂಡ ಆ ವಿಚಾರದ ಬಗ್ಗೆ ಕಲೆ ಹಾಕ್ತಾನೇ ಇದೆ. ಅವಳ ಭೂತಕಾಲವನ್ನು ಜಾಲಾಡ್ತಾ ಇದೆ. ಶೀಘ್ರದಲ್ಲೇ ಸಂಪೂರ್ಣ ಸತ್ಯ ಹೊರಬರುತ್ತೆ ಬಾಸ್ ಅಂತ ಹೇಳ್ದ. ಭಯದಿಂದಲೇ ಹೇಳಿದ್ದ ಧ್ರುವ. ಹಾಂ, ಪ್ರಯತ್ನ ಹೀಗೆ ಮುಂದುವರಿಲಿ ಅಂತ ಅವನು ಗಂಭೀರವಾಗಿ ತಲೆ ಆಡಿಸ್ತಾನೆ. ಧ್ರುವ ಅಲ್ಲಿಂದ ಸದ್ದಿಲ್ಲದೆ ಹೊರ ನಡೆದನು. ಅವನು ಆ ಭವ್ಯವಾದ ಕುರ್ಚಿಯ ಮೇಲೆ ನಿಧಾನವಾಗಿ ಹಿಂದೆ ಹೊರಗಿ ಕಣ್ಣನ್ನು ಮುಚ್ಚುತ್ತಾನೆ. ಆದರೆ ಅವನ ಇಡೀ ಕೋಣೆಯಲ್ಲಿ ಅವನ ರಾಜಗಾಂಭೀರ್ಯ ಅನ್ನುವಂತಹದ್ದು ಎದ್ದು ಕಾಣ್ತಾ ಇತ್ತು. ಅವನೇ ಋಗ್ವೇದ ಸೂರ್ಯವಂಶಿ. ದೇಶದಲ್ಲೇ ಅತ್ಯಂತ ಸ್ಟ್ರಾಂಗ್ ಆ್ಯಂಡ್ ಪ್ರಭಾವಶಾಲಿಯಾಗಿರುವಂಥ ಉದ್ಯಮ ಸಮೂಹವಾದ ಸೂರ್ಯವಂಶಿ ಗ್ರೂಪ್ಸ್ನ ಏಕೈಕ ವಾರಸುದಾರ ಮತ್ತು ಮಾಲೀಕನಾಗಿದ್ದ. ಅಪಾರವಾದ ಬುದ್ಧಿವಂತ, ಅಪ್ರತಿಮವಾದ ಸುಂದರ, ಆದರೆ ಅಷ್ಟೇ ಕೋಪಿಷ್ಟ, ದುರಹಂಕಾರಿ, ಹಠಮಾರಿ, ಸ್ವಾಭಿಮಾನಿ. ಅವನ ಒಂದು ಸಣ್ಣ ಕೋಪದ ನೋಟಕ್ಕೆ ಇಡೀ ಬಿಸ್ನೆಸ್ ಸಾಮ್ರಾಜ್ಯವೇ ನಡುಗು ಹೋಗುತ್ತೆ. ಅವನ ಎದುರು ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಂತಹ ಧೈರ್ಯ ನಿಜವೇ ಆದರೂ ಕೂಡ ಯಾರಿಗೂ ಇರಲಿಲ್ಲ. ಅವನ ಕುಟುಂಬದಲ್ಲಿ ತಂದೆ, ತಾಯಿ, ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ಅವರ ಇಬ್ಬರು ಮಕ್ಕಳಾದ ಶ್ರುತಿ ಮತ್ತು ಸರ್ವೇಶ್ ಕೂಡ ಇದ್ದರು.
ಇಡೀ ದೇಶವೇ ಇವರ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ನೋಡಿ ಹೆದರುತ್ತಾರೆ. ಆದರೆ ಇಂತಹ ಕೋಟಿ ಕೋಟಿ ಬೆಲೆ ಬಾಳುವ ಸಂಪತ್ತಿನ ಒಡೆಯ ಇಂದು ಯಾವುದೇ ಹಿನ್ನೆಲೆ ಇಲ್ಲದ ಒಬ್ಬ ಅನಾಥ ಬಡ ಹುಡುಗಿ ಅನ್ವಿತಾಳನ್ನ ಬಲವಂತವಾಗಿ ಮದುವೆಯಾಗಿದ್ದಾನೆ. ಅದಕ್ಕೆ ಕಾರಣ ಅವಳ ಮೇಲಿನ ಪ್ರೀತಿ, ಮೋಹ, ಆ ಸೌಂದರ್ಯದ ಮೇಲಿನ ಸೆಳೆತ ಖಂಡಿತ ಅಲ್ಲವೇ ಅಲ್ಲ. ಅದು ಕೇವಲ ಅವನ ತಾಯಿಯ ಹಠ ಮತ್ತು ಆಕೆ ಕೊಟ್ಟ ಮಾತಿನ ರಕ್ಷಣೆಗಾಗಿ ಮಾತ್ರ ಆಗಿತ್ತು. ಆದರೆ ಅನ್ವಿತಾಳ ಹಿನ್ನೆಲೆಯಲ್ಲಿ ಋಗ್ವೇದ ಹುಡುಕುತ್ತಿರುವಂತಹ ರಹಸ್ಯ ಆದರೂ ಏನೋ, ತಾಯಿಯ ಆಜ್ಞೆಯ ಹಿಂದೆ ಅಡಗಿರುವ ರಹಸ್ಯ ಏನೋ. ನನ್ನ ಮಾತು ನೆನಪಿರಲಿ, ಈಗ ನಿನ್ನ ಕಣ್ಣಿನಿಂದ ಒಂದೇ ಒಂದು ಹನಿ ಕಣ್ಣೀರು ಕೆಳಗೆ ಬಿದ್ದರೂ ಸಾಕು, ಆ ಕ್ಷಣವೇ ಅಲ್ಲಿರುವ ಪ್ರತಿಯೊಬ್ಬರ ಕಣ್ಣುಗಳಿಗೂ ನಮ್ಮ ಕಾವಲುಗಾರರು ಗುಂಡಿಕ್ತಾರೆ ಅಂತ ಕೆಟ್ಟದಾಗಿ ಹೇಳ್ದ. ಅವಳ ಕೈಯನ್ನ ಹಿಂದಕ್ಕೆ ತಿರುಚಿ ತೀವ್ರವಾದ ಕೋಪದಿಂದ ಬೆದರಿಸೋಕೆ ಶುರು ಮಾಡ್ದ. ಇವನು ಎಷ್ಟು ಕಠೋರವಾದ ಮನುಷ್ಯ! ಸ್ವಲ್ಪನೂ ಕೂಡ ಚಿಕ್ಕ ಮಕ್ಕಳ ಮೇಲೆ ಅಥವಾ ಒಂದು ಹೆಣ್ಣಿನ ಮೇಲೆ ಗೌರವ, ಪ್ರೀತಿ, ಕಾಳಜಿ ಇಲ್ವಲ್ಲ. ತುಂಬ ಅಸಹ್ಯ ಅನ್ನಿಸ್ತು. ಈಗಾಗಲೇ ಇಡೀ ದೇಹ ನೋವಿನಿಂದ ಮರಗಟ್ಟಿ ಹೋಗಿತ್ತು. ಅವನ ಈ ದೈಹಿಕ ಮತ್ತು ಮಾನಸಿಕ ಈ ಕಿರುಕುಳ ಮಾತು ಅವಳನ್ನು ಸಂಪೂರ್ಣವಾಗಿ ಜರ್ಜರಿತ ಮಾಡಿಬಿಡ್ತು. ವಿಧಿಯಿಲ್ಲದೆ ಅವಳು ಒಪ್ಪಿಗೆಯ ಸೂಚಕವಾಗಿ ತಲೆ ಆಡಿಸ್ತಾಳೆ. ಅವನು ಅವಳ ಕೈಯನ್ನ ಬಿಟ್ಟ ತಕ್ಷಣ ಕಣ್ಣಿನ ಕಡೆಯಿಂದ ಉರುಳುತ್ತಿದ್ದ ಕಣ್ಣೀರಿನ ಹನಿಗಳನ್ನ ತನ್ನ ಕೈಗಳಿಂದ ಅವಸರದಿಂದ ಒರೆಸ್ಕೊಳ್ತಾಳೆ. ನಾವು ಮನೆಗೆ ತಲುಪಿದ ತಕ್ಷಣ ಎಲ್ಲರ ಮುಂದೆ ಅತ್ಯಂತ ಸಹಜವಾಗಿ ನಡೆದುಕೊಳ್ಬೇಕು. ನಮ್ಮ ಮದುವೆ ಹೇಗೆ, ಯಾವ ಪರಿಸ್ಥಿತಿಯಲ್ಲಿ ಆಯಿತು ಎಂಬ ಸಣ್ಣ ಸುಳಿವು ಯಾರಿಗೂ ಸಿಗಬಾರ್ದು. ನಾವಿಬ್ಬರು ಪರಸ್ಪರ ಇಷ್ಟಪಟ್ಟು ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ ಅಂದಷ್ಟೇ ಎಲ್ಲರಿಗೂ ತಿಳಿಸ್ಬೇಕು. ನಾನು ಹೇಳಿದ್ದು ನಿನ್ನ ಈ ಸಣ್ಣ ಬಿದುಳಿಗೆ ಸರಿಯಾಗಿ ಅರ್ಥವಾಯಿತೆ? ಅವನ ಧ್ವನಿ ಮತ್ತೆ ಕೂಡ ಗಡುಸಾಗಿ ಜೋರಾಗಿ ಕೇಳಿಸ್ತು. ಅವಳು ಮೌನವಾಗಿಯೇ ತಲೆಯನ್ನು ಅಳ್ಳಾಡಿಸ್ತಾಳೆ. ನನಗೆ ನಿನ್ನ ಮೂಗ್ಸನ್ನೇ ಬೇಡ, ಬಾಯಿ ಬಿಟ್ಟು ಏನರ್ಥ ಆಯಿತು ಸರಿ ಅಂತ ಹೇಳಿ ಬಾಯಿ ತೆರೆದು ಮಾತಾಡು. ಅವನ ಧ್ವನಿ ಮತ್ತಷ್ಟು ಗಡುಸು ಮತ್ತು ಹೇರಿತ್ತು. ಸರಿ, ಹೌದು, ಅರ್ಥ ಆಯಿತು. ನೀವು ಹೇಳ್ದಾಗೆ ಮಾಡೋಣ. ಭಯದಿಂದ ನಡುಗುತ್ತಿದ್ದ ಧ್ವನಿಯಲ್ಲಿ ಅವಳು ಹೇಗೋ ಕಷ್ಟಪಟ್ಟು ಉತ್ತರಿಸ್ತಾಳೆ. ಆ ತೀವ್ರ ಆತಂಕಕ್ಕೆ ಅವಳ ಇಡೀ ದೇಹವೇ ಕಂಪಿಸ್ತಾ ಇತ್ತು. ಕೆಲವೇ ನಿಮಿಷಗಳಲ್ಲಿ ಅವರ ಐಷಾರಾಮಿ ಕಾರು ಅಗ್ನಿಹೋತ್ರಿ ಮ್ಯಾನ್ಷನ್ ಎಂಬ ಬೃಹತ್ ಅರಮನೆಯಂತಹ ಬಂಗಲೆಯ ಮುಂದೆ ಬಂದು ನಿಲ್ಲುತ್ತೆ. ಕಾರ್ ನಿಲ್ತಿದ್ದಾಗೆ ಋಗ್ವೇದ್ ಗಾಂಭೀರ್ಯದಿಂದ ಒಂದು ಬದಿಯಿಂದ ಕೆಳಗಿಳಿತಾನೆ. ಆದರೆ ಇಂತಹ ದುಬಾರಿ ಕಾರ್ನಲ್ಲಿ ಎಂದೂ ಕುಳಿತು ಅಭ್ಯಾಸವಿಲ್ಲ. ಅಭ್ಯಾಸ ಅನ್ನೋದಕ್ಕಿಂತ ಅದನ್ನು ಒಮ್ಮೆಯೂ ಕೂಡ ಉಡ್ತಾಗಿಂದ ನೋಡೇ ಇಲ್ಲ ಅಂದ್ಕೊಳ್ಳಿ. ಅನ್ವಿತಾಳಿಗೆ ಅದರ ಬಾಗಿಲನ್ನು ಹೆಂಗೆ ತರಿಬೇಕು ಅಂತಲೇ ತಿಳಿಲಿಲ್ಲ. ಅವಳು ಗಾಬರಿಯಿಂದ ಅಲ್ಲಿ ಇಲ್ಲಿ ಕೈ ಚಾಚುತ್ತಿದ್ದಾಗ ಹೊರಗಿನಿಂದ ಕಾರಿನ ಬಾಗಿಲು ತೆರೆದುಕೊಳ್ಳುತ್ತೆ. ಅನ್ವಿತಾ ಕೂಡ ನಿಧಾನವಾಗಿ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದಾಗ ಋಗ್ವೇದನ ಬಲಿಷ್ಠವಾದ ಹಸ್ತ ಅವಳ ಮುಂದಕ್ಕೆ ಚಾಚಿತ್ತು. ಅವನ ಮುಖವನ್ನು ನೇರವಾಗಿ ದಿಟ್ಟಿಸುತ್ತಾ ಧೈರ್ಯ ಅವಳಿಗೆ ಖಂಡಿತ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಅಂದ ಚಂದ ಹೇಗಿದೆ, ಅವನು ನೋಡೋಕೆ ಹೇಗಿದ್ದಾನೆ ಅಂತ ಇವತ್ತುವರೆಗೂ ಕೂಡ ಅವಳು ನೋಡೋಕೆ ಧೈರ್ಯ ಮಾಡಲೇ ಇಲ್ಲ. ನಿನ್ನ ಕೈಯಲ್ಲಿ ನನ್ನ ಕೈ ಮೇಲೆ ಇಡು ನಿನ್ನ ಕೈಯನ್ನು ಅಂತ ಅವನ ಧ್ವನಿ ಈ ಬಾರಿ ತುಸು ಮೃದುವಾಗಿದ್ದರೂ ಅದರಲ್ಲಿ ಕಟು ಆಜ್ಞೆ ಇತ್ತು. ಅನ್ವಿತಾ ತಡಮಾಡದೆ ತನ್ನ ಮೃದುವಾದ ಕೈಯನ್ನು ಅವನ ಹಸ್ತದ ಮೇಲಿಟ್ಲು. ಅವನು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಕಾರಿನಿಂದ ಬಹುತೇಕ ಹೊರಕ್ಕೆ ಎಳೆದುಕೊಂಡನು. ಮುಖದಲ್ಲಿ ಒಂದು ಸುಳ್ಳು ನಗು ಇರಲಿ. ಅವನು ಅವಳ ಕಿವಿಯ ಹತ್ತಿರ ನಯವಾಗಿ ಪಿಸುಗುಡ್ತಾನೆ. ಅನ್ವಿತಾ ಹೇಗೋ ಕಷ್ಟಪಟ್ಟು ತನ್ನ ಒಳಗಿನ ತುಟಿಗಳನ್ನು ಹರಡಿ ಮುಖದ ಮೇಲೆ ನಗುವನ್ನು ತಂದುಕೊಳ್ತಾಳೆ. ಇದೆಂತಹ ಧರ್ಮ ಸಂಕಟ, ಇದೆಂತಹ ನೋವು! ಅವರು ಹೊಸ್ತಿಲು ದಾಟುತ್ತಿದ್ದಂತೆ ಎದುರಲ್ಲೇನೆ ನಿಂತಿದ್ದ ಸೃಷ್ಟಿ ಸಂತೋಷದಿಂದ ಕೂಗಿದ್ಲು. ಹೋ ದೇವ್ರೇ, ಅಣ್ಣ ಅತ್ತಿಗೆ ಎಷ್ಟು ಸುಂದರವಾಗಿದ್ದಾಳೆ ನೋಡು ಅಂದರೆ ಮರುಕ್ಷಣವೇ ಒಳಗಿನಿಂದ ಮತ್ತೊಂದು ಗಂಭೀರವಾದ ಧ್ವನಿ ಕೇಳಿಸುತ್ತೆ. ಅನ್ವಿತಾ ಮಗನೇ, ಹಾಗೆ ನಿಲ್ಬೇಡಿ, ಮುಂದೆ ಬಾ. ಆ ಧ್ವನಿ ಕೇಳ್ತಿದ್ದಾಗೆ ಅನ್ವಿತಾಳ ಎದೆ ಒಂದು ಕ್ಷಣ ದಸಕ್ಕೆಂದಿತ್ತು. ಅದು ಅವಳಿಗೆ ಅತ್ಯಂತ ಪರಿಚಿತವಾದ ಧ್ವನಿಯಾಗಿತ್ತು. ಆಶ್ಚರ್ಯದಿಂದ ಅವಳು ಒಮ್ಮೆಲೆ ತಲೆ ಎತ್ತಿ ಮೇಲಕ್ಕೆ ನೋಡ್ತಾಳೆ. ಎದುರಿಗಿದ್ದವರು ಯಾರು ನೋಡೋಣ ಮುಂದಿನ ಭಾಗದಲ್ಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ.